ಸಾಹಸ ಹಲವು, ಇಲ್ಲಿಗೆ ಬಂದ್ರೆ ಭಯ ಓಡ್ ಹೋಗುತ್ತೆ. ಮೈಂಡ್ ಗೇಮ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದುವೇ ಈ ಹೊತ್ತಿನ ವಿಶೇಷ ಗೇಮ್ ಗಮ್ಮತ್ತು. ಈಗಿನ ಜಮಾನದ ವಿಷಯನೇ ಬೇರೆ. ತಾನಾಯ್ತು ತನ್ನ ಕೆಲಸ ಆಯ್ತು, ಫ್ರೆಂಡ್ಸ್ ಜೊತೆ ಬೆರೆಯೋದಕ್ಕೂ ಅದೆಷ್ಟೋ ಜನ ಇಷ್ಟಪಡೋದಿಲ್ಲ. ಈ ಕೆಲಸದ ಒತ್ತಡನೇ ಆಗಿರುತ್ತೆ. ಆದ್ರೆ ಕೆಲವೊಂದಿಷ್ಟು ಮಂದಿ ಸಾಹಸ ಕ್ರೀಡೆ, ಕೆಲವೊಂದು ಮೋಜು ಮಸ್ತಿಗಳಲ್ಲಿ ಕೆಲಸದ ಒತ್ತಡದ ಮಧ್ಯೆನೂ ತೊಡಗಿಸ್ಕೊಳ್ತಾರೆ. ಅಂಥವರಿಗೊಂದು ಬೆಸ್ಟ್ ಪ್ಲೇಸ್ ಅನ್ನ ತೋರಿಸ್ತೀವಿ ಬನ್ನಿ. ಆಹಾ, ಎಷ್ಟೊಂದು ಸುಂದರ ಜಾಗ. ಸುತ್ತ ಹಸಿರೇ ಮನೆ ಮಾಡಿದೆ. ಸುತ್ತ ಹಲವು ಬಗೆಯ ಬಾನ್ಸಾಯಿ ಗಿಡಗಳು. ಮನವನ್ನ ಮುದಗೊಳಿಸೋಕೆ ಇನ್ನೇನ್ ಬೇಕು. ಸುತ್ತ ಬೆಟ್ಟಗುಡ್ಡ. ಇದು ಬೆಂಗಳೂರಿನ ಒಂದು ಜಾಗ ಅಂದ್ರೆ ಯಾರು ನಂಬಲ್ಲ ಅಲ್ವಾ? ಆದ್ರೆ ನಂಬಲೇಬೇಕು ಕಣ್ರಿ. ಬೆಂಗಳೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರೋ ರಾವ್ಗೂಡ್ಲು ಅನ್ನೋ ಜಾಗ ಇದು. ಯಾರನ್ನಾದ್ರೂ ಸರಿ ಆಯಸ್ಕಾಂತದ ರೀತಿ ಸೆಳೆದು ಬಿಡುತ್ತೆ. ಈ ಜಾಗ ಸಾಹಸ ಕ್ರೀಡೆ ಪ್ರೇಮಿಗಳಿಗೆ ಅಂತಲೇ ಮಾಡಿರೋರು ಸಾಹಸ ಕ್ರೀಡೆಯ ಪ್ರೇಮಿಯಾದ ಔಟ್ ಟು ವರ್ಕ್ನ ಆಯೋಜಕರಾದ ಭಾರ್ಗವ್. ಬರೋರಿಗೆ 10 ರೀತಿಯ ಆಟೋಟಗಳನ್ನ ಕಲಿಸಿಕೊಡ್ತಾರೆ, ಮನರಂಜನೆ ನೀಡ್ತಾರೆ. ಅಬ್ಬಾ, ಆ ಆಟಗಳನ್ನ ನೋಡಿದ್ರೆ ಮೈ ಜುಮ್ಮನತ್ತೆ. ಭಯ ಆಗ್ತಾ ಇತ್ತು. ಮೀನ್ಸ್ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿದ್ದು. ನನ್ನ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಬಟ್ ಇಟ್ ವಾಸ್ ಅಮೇಝಿಂಗ್, ಟೂ ಗುಡ್. ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ನೋ ಮೀನ್ಸ್ ನನಗೆ ಧೈರ್ಯ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಆ್ಯಂಡ್ ಮೈ ಆಲ್ ಫ್ರೆಂಡ್ಸ್ ಸಪೋರ್ಟೆಡ್ ಮೀ. ಥ್ಯಾಂಕ್ ಯು ಟು ಮೈ ಹೋಲ್ ಟೀಮ್, ಮೈ ಫ್ರೆಂಡ್ಸ್. ಇಲ್ಲಿ ಬಂದಿರೋ ಸಾಹಸ ಕ್ರೀಡೆ ಪ್ರೇಮಿಗಳು ಅದೇನೋ ಕೋಲಲ್ಲಿ ಆಟ ಆಡ್ತಿದಾರಲ್ಲ ಅಂತ ನೋಡ್ತಾ ಇದ್ದೀರಾ? ಹೌದು, ಇಲ್ಲಿ 2 ಟೀಮ್ ಇದೆ. ಏರ್ ಫ್ರೀ ವಾಕ್ ಅನ್ನೋ ಈ ಗೇಮ್ನಲ್ಲಿ ಭಾಗವಹಿಸೋರು ಒಬ್ಬರು ಈ ತ್ರಿಕೋನ ಆಕಾರವಾಗಿ ಕೋಲ್ನಿಂದ ನಿರ್ಮಿಸಿದ ವಸ್ತು ಮಧ್ಯೆ ನಿಂತು ಉಳಿದವರ ಸುತ್ತ ಹಗ್ಗ ಕಟ್ಟಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಕೊಂಡೊಯ್ಯಬೇಕು. ಯಾರು ಮೊದಲು ಹೋಗ್ತಾರೋ ಅವರು ಗೆಲುವಿನ ಗುರಿಯನ್ನ ಹೆಗಲ ಮೇಲೆ ಹಾಕುತ್ತಾರೆ. ನೆನ್ನೆ ಆ್ಯಕ್ಟಿವಿಟೀಸ್ ಆಡ್ಬೇಕಾದ್ರೆ ನೆಕ್ಸ್ಟ್ ನಮಗೆ ಸಮ್ ಬಾಟಲಿಂದ ಆಟ ಆಡಿಸಿದ್ರು. ಸೊ ದಟ್ ವಾಸ್ ಗುಡ್. ಬ್ರೈನ್ ಯೂಸ್ ಮಾಡಬೇಕು, ಅದರಲ್ಲಿ ಸ್ವಲ್ಪ ಸ್ಟ್ರಾಟಜಿ ಇರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ನಮಗೆ ಟ್ರಯಾಂಗಲ್ ಕೊಟ್ಟರು. ಟ್ರಯಾಂಗಲ್ ಕೊಟ್ಟಾಗ ಅದರಲ್ಲಿ ನಮ್ಗೆ ಫಸ್ಟ್ ಗೊತ್ತಾಗಿಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು, ಹೇಗೆ ಲಿಫ್ಟ್ ಮಾಡೋದು ಅಂತ ಕೂಡ ಗೊತ್ತಾಗಿಲ್ಲ ನಮಗೆ. ಸಡನ್ನಾಗಿ ವಿ ಜಸ್ಟ್ ಲಿಫ್ಟೆಡ್. ಹೇಗೆ ದೊಡ್ಡದು ಅಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ನಮಗೆ ಹೀಗೆ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ವಿ ಗಾಟ್ ಅ ಸ್ಟ್ರಾಟಜಿ. ದೆನ್ ವಿ ವಾನ್ ಆಲ್ಸೋ. ಇಲ್ಲ, ಇದು ಎಲ್ಲ ಸ್ಟೂಡೆಂಟ್ಗೂ ಬೇಕಾಗೇ ಆಗುತ್ತೆ. ಯಾಕೆಂದರೆ ಕಾಲೇಜ್ ಲೈಫಲ್ಲಿ ಜಸ್ಟ್ ಕೆಲವರು ಅನ್ಕೋತಾರೆ ಜಸ್ಟ್ ಮಸ್ತಿ ಮಾಡಬೇಕು ಅಂತ ಅನ್ಕೋತಾರೆ. ಕೆಲವ್ರು ಬಂದ್ಬಿಟ್ಟು ಇಲ್ಲ ಜಸ್ಟ್ ಓದಲೇಬೇಕು ಅಂತಂತಾರೆ. ಆ ಟೈಮಲ್ಲಿ ಜಸ್ಟ್ ಬ್ರೇಕ್ ಸಿಗುತ್ತೆ ಅವ್ರಿಗೆ. ಇದರಿಂದ ಅವ್ರಿಗೆ ಮೆಂಟಲಿ ಕೂಡ ಒಂದು ಸಂತೋಷ ಸಿಗುತ್ತೆ, ಮತ್ತು ಬಾಡಿ ಕೂಡ ಒಂದು ಎಕ್ಸಸೈಸ್ ಆಗುತ್ತೆ. ಸೊ ಮಾಡದೇ ಇರೋರಿಗೆ ಇಟ್ ವಿಲ್ ಬಿ ಬೆನಿಫಿಟೆಡ್. ನನ್ನ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಸ್ಕೂಲ್ ಆಫ್ ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭಯ ಇರಬಾರ್ದು, ಜೀವನವನ್ನ ಎಂಜಾಯ್ ಮಾಡಬೇಕು. ಉಳಿದ ಕೌಶಲ್ಯಗಳ ಬಗ್ಗೆ ಅಭಿರುಚಿ ಹೆಚ್ಚಿಸಬೇಕು ಎಂಬೆಲ್ಲ ಮನೋಭಾವನೆ ಇರೋರಿಗೆ ಮಾತ್ರ ಇದು ತಕ್ಕನಾದ ಜಾಗ. ಈ ಸಾಹಸ ಕ್ರೀಡೆ ಅಂದ ಕೂಡಲೇ ಎಲ್ಲವೂ ಸಾಹಸಮಯವಾಗಿ ಇರುತ್ತೆ ಅಂತೇನಿಲ್ಲ. ಕೆಲವೊಂದು ಫನ್ನಿ ಅನಿಸುವಂತಹ, ಮಜಾ ಕೊಡುವಂತಹ ಆಟಗಳು ಕೂಡ ಇರತ್ವೆ. ಸಾಹಸಮಯ ಕ್ರೀಡೆಗಳು, ಮನೋರಂಜನಾತ್ಮಕ ಆಟಗಳು, ಹೀಗೆ ಎಲ್ಲ ಬಗೆಯ ಆಟಗಳು ಒಂದೇ ಸೂರಲ್ಲಿ ಸಿಕ್ಕರೆ ಎಷ್ಟೊಂದು ಖುಷಿ ಕೊಡತ್ತಲ್ವಾ? ಅಂತಹ ಜಾಗವನ್ನೇ ನಿಮಗೀಗ ನಾವು ತೋರಿಸ್ತಿರೋದು.
ನೋಡ್ರಿ ಇಲ್ಲಿ ಹಳ್ಳಿಗಾಡಿನಲ್ಲಿ ಆಟವಾಡುವಂತಹ ಆಟವನ್ನ ಈ ಸಿಟಿ ಹುಡುಗರು ಅದೆಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಯಲ್ಲಿ ದೊಡ್ಡದೊಂದು ಮರದ ಕೋಲು ಹಿಡ್ಕೊಂಡು ಮೇಲೆ ತೂಗು ಹಾಕಿರೋ ಮಡಿಕೆಯನ್ನ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಮಡಿಕೆ ಕಟ್ಟಿದ ಹಗ್ಗವನ್ನ ಮೇಲೆ ಕೆಳಗೆ ಮಾಡಿ ಮಡಿಕೆ ಒಡೆಯೋರಿಗೆ ಹರಸಾಹಸ ಪಡುವಂತೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಟಗಳಿರೋ ಈ ಜಾಗವನ್ನ ಒಮ್ಮೆ ನೋಡಿ. ಸುತ್ತಲೂ ಬೆಟ್ಟ, ಮಧ್ಯೆ ಇದೊಂದು ಹಸಿರು ಜಾಗ. ಈ ಸುತ್ತ ಕಾಣಿಸೋ ಬೆಟ್ಟ ಟ್ರಕ್ಕಿಂಗ್ಗೆ, ರ್ಯಾಪಲಿಂಗ್, ರಾಕ್ ಕ್ಲೈಂಬಿಂಗ್ ಇದಕ್ಕೆಲ್ಲ ಹೇಳಿ ಮಾಡಿಸಿದ ಜಾಗ. ಇದೆಲ್ಲ ಭಾರ್ಗವ್ ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಮಕ್ಕಳಿಗೆ ಬಿಯಾಂಡ್ ಅಕಾಡೆಮಿಕ್ಸ್ ಆಲ್ಸೋ ದೇರ್ ಇಸ್ ಸಮಥಿಂಗ್ ಎಲ್ಸ್. ಅಕಾಡೆಮಿಕ್ಸು ಕ್ಲಾಸ್ ರೂಮಲ್ಲಿ ಹೇಳ್ಕೊಡೋದು, ಥಿಯರಿಟಿಕಲ್ ಆಗಿ ಹೇಳ್ಕೊಡೋದು ಒಂದು ಪೋರ್ಷನ್, ಅದು ಬೇಕೇ ಬೇಕು, ಇಲ್ಲ ಅಂತಲ್ಲ. ಬಟ್ ಅದಲ್ಲದೆ ಇನ್ನೇನು ಅನ್ಎಕ್ಸ್ಪೆಕ್ಟೆಡ್, ಅದು ಗೊತ್ತೇ ಇರಲ್ಲ ನಮಗೆ. ಹೆಂಗೆ ಈ ಥರ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ದೆರ್ ವಿಲ್ ಬಿ 100 ವೇಸ್ ಇರುತ್ತೆ. ಅದನ್ನು ಹುಡುಕೋದು ಹೇಗೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಕಾಮೇಶ್ ಅವ್ರ ಹತ್ರ ಕೂತ್ಕೊಂಡು ನಾವು ಬೇಸ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅಬ್ಬಾ, ಇದನ್ನ ನೋಡಿದ್ರೆ ತಲೆ ತಿರುಗುತ್ತೆ ಅಲ್ವಾ? ನೋಡೋಕೆ ಮಾತ್ರ ಹೀಗನ್ಸುತ್ತೆ ಕಣ್ರಿ. ಆದ್ರೆ ಹತ್ತಿದ ಮೇಲೆ ಗುರಿ ಮುಟ್ಟುವ ತನಕ ಇಳಿಯೋಕೆ ಮನಸ್ಸಾಗಲ್ಲ. ಹೌದು, ರೋಪ್ ಕೋರ್ಸ್ ಚಾಲೆಂಜ್ ಅನ್ನೋ ಈ ಆಟ ಹೆಸರಿನ ರೀತಿಯೇ ಚಾಲೆಂಜ್ ಆಗಿದೆ. ಸಖತ್ ಡೇಂಜರ್ ಥರ ಕಾಣೋ ಈ ಆಟ ಥ್ರಿಲ್ ಕೂಡ ಕೊಡುತ್ತೆ. ಒಬ್ಬರಂತೂ ಕಣ್ಣಿಗೆ ಬಟ್ಟೆ ಕಟ್ಟಿ ನೆಲದ ಮೇಲೆ ನಡೆದಂತೆ ಈ ಗೇಮ್ನಲ್ಲಿ ಭಾಗವಹಿಸಿದ್ದಾರೆ. ನೋಡೋಕೆ ಸಖತ್ ಮಜಾ ಅನಿಸಿದ್ರು ಎದೆ ಢವಢವ ಅನ್ನತ್ತೆ. ಒಟ್ಟು 25 ಅಡಿಗಿಂತ ಮೇಲೆ ಇರೋ ಈ ಗೇಮ್ನ ರೂಪಿಸಿದವರು ಮಾರ್ಸ್ ಅಡ್ವೆಂಚರ್ನವರಾದ ಕಾಮೇಶ್ ಅನ್ನೋರು. ವಿ ಹ್ಯಾವ್ ಶಾರ್ಟ್ ಲಿಸ್ಟೆಡ್ ಫ್ಯೂ ಆಫ್ ದ ಆಕ್ಟಿವಿಟೀಸ್. ಯಾಕೆಂತಂದರೆ ಒಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ, ಬೇಸಿಕ್ಕು ಅಡ್ವಾನ್ಸ್ ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಹೋಗುತ್ತೆ. ಬಟ್ ಹಿಯರ್ ವಿ ಹ್ಯಾವ್ ಜಸ್ಟ್ ಕ್ರಿಯೇಟೆಡ್ ಅ ಬೇಸಿಕ್, ವಿಲ್ ಬಿ ಆ್ಯಡಿಂಗ್ ಆನ್ ಅಡಿಷ್ನಲ್ ಆ್ಯಕ್ಟಿವಿಟೀಸ್ ಟು ದಿಸ್. ಇಲ್ಲೇನಾಗುತ್ತೆ ಅಂತಂದರೆ ಪೀಪಲ್ ಸ್ಟಾರ್ಟ್ ಥಿಂಕಿಂಗ್ ಓನ್ಲಿ ಇನ್ ಒನ್ ಲೈನ್. ವಿ ಮೇಕ್ ದೆಮ್ ಥಿಂಕ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಒಂದೇ ಲೈನ್ ಅಲ್ಲ, ಇಟ್ ಈಸ್ 4x4. ಲೈಕ್ ಇಟ್ಸ್ ನಾಟ್ ಓನ್ಲಿ 4 ಡೈರೆಕ್ಷನ್ಸ್, ಯು ಹ್ಯಾವ್ ಟು ಗೋ 4x4 ಅನ್ನೋ ಥರನ ನಾವಿಲ್ಲಿ ಡಿಸೈನ್ ಮಾಡಿ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಆ್ಯಕ್ಟಿವಿಟೀಸ್. ಟೋಟಲಿ ಅಬೌಟ್ 9 to 10 ಆ್ಯಕ್ಟಿವಿಟೀಸ್ ಆರ್ ಹಿಯರ್. ಅಷ್ಟೇ ಅಲ್ಲ, ಇನ್ನೊಂದು ಮಜಾ ಅನಿಸೋ ಆಟ ಇಲ್ಲಿರೋದು ಕೊಚ್ಚೆ ಆಟ. ಹುಡುಗ ಹುಡುಗಿರು ಕೆಸರು ನೀರಲ್ಲಿ ಅತ್ತಿಂದಿತ್ತ ಎದ್ದು ಬಿದ್ದು ಓಡಾಡ್ತಾ ಇದ್ದಾರೆ. ಇದೊಂದು ಗೇಮ್. ಈ ಕೊಚ್ಚೆಯೊಳಗೆ ಈರುಳ್ಳಿ ಮತ್ತು ಪೊಟ್ಯಾಟೊ ಹಾಕಿರ್ತಾರೆ ಗೇಮ್ ಆಯೋಜಕರು. ಇದನ್ನ ಕೊಚ್ಚೆಯೊಳಗೆ ಹುಡುಕಿ ಯಾರು ಹೆಚ್ಚು ಕೂಡಿ ಹಾಕ್ತಾರೆ ಅನ್ನೋ ಆಟ ಇದು. ಪಾರ್ಟಿಸಿಪೆಂಟ್ ಓಡಾಡೋಕೆ ಕಷ್ಟ ಆದ್ರೂ ಗೆಲ್ಲಬೇಕು ಅನ್ನೋ ಉತ್ಸಾಹದಿಂದ ಕಷ್ಟಪಟ್ಟು ಆಟಾಡ್ತಾ ಇದ್ದಾರೆ. ಗೆದ್ದವರ ಮುಖದಲ್ಲಿ ಖುಷಿ ಬೇರೆ.
ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿದ್ದು. ನನ್ನ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ, ಬಟ್ ಇಟ್ ವಾಸ್ ಅಮೇಝಿಂಗ್, ಟೂ ಗುಡ್. ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ನೋ ಮೀನ್ಸ್ ನನಗೆ ಧೈರ್ಯ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಈ ಔಟ್ ಟು ವರ್ಕ್ ಮತ್ತು ಮಾರ್ಸ್ ಅಡ್ವೆಂಚರ್ ಅವರ ಸಹಯೋಗದಲ್ಲಿ ಇಲ್ಲಿ 365 ದಿನಾನೂ ಈ ಕ್ರೀಡೆಗಳಲ್ಲಿ ಭಾಗವಹಿಸಬಹುದು. ಆದರೆ ಡೇರಿಂಗ್ ಇರಬೇಕು ಅಷ್ಟೇ. ಇಲ್ಲದೆ ಇದ್ದವರು ಒಮ್ಮೆ ಭಾಗವಹಿಸಿದ್ರೆ ಡೇರಿಂಗ್ ಬಂದೇ ಬರುತ್ತೆ. ನೀವು ಬಿಡುವು ಮಾಡಿಕೊಂಡು ಹೋಗಬೇಕು ಅಷ್ಟೇ. ವೀಕ್ಷಕರೇ, ಕೇವಲ ಕೆಲಸ ಮಾಡಿದ್ರೆ ಸಾಲದು, ಜೀವನದಲ್ಲಿ ಸ್ವಲ್ಪ ಥ್ರಿಲ್ ಇರಬೇಕನ್ರಿ. ಅದಕ್ಕೆ ತಾನೇ ನಾನು ಈಗಷ್ಟೇ ಈ ಗೇಮಲ್ಲಿ ಭಾಗವಹಿಸಿ ಬಂದಿರೋದು. ಅಬ್ಬಾ, ಸಖತ್ ಎಕ್ಸ್ಪೀರಿಯನ್ಸ್ ಕಣ್ರಿ. ಹೌದು, ಈ ಕೆಲಸದ ಒತ್ತಡದ ಮಧ್ಯೆ ಇಂತಹ ಸಾಹಸ ಕ್ರೀಡೆಯಲ್ಲಿ ಪಾಲ್ಗೊಂಡ್ರೆ ಸಖತ್ ರಿಲ್ಯಾಕ್ಸ್ ಆಗ್ತೀರಾ. ಹೌದು, ಮತ್ತಿನ್ನಕ್ಕೆ ತಡ, ಇಂತಹ ಗೇಮಲ್ಲಿ ನೀವು ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿ. ಕ್ಯಾಮ್ರಾಮ್ಯಾನ್ ವಿಷ್ಣು ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಲ್ಲಿ ತನಕ ನೋಡಿದ ಆಟಗಳನ್ನು ನೋಡಿ ನಿಮಗೂ ಕೂಡ ಇಂತಹ ಗೇಮ್ನಲ್ಲಿ ಪಾಲ್ಗೊಳ್ಬೇಕು ಅನ್ಸಿದ್ರೆ ಅಚ್ಚರಿ ಇಲ್ಲ. ಟೈಮ್ ಸಿಕ್ಕರೆ ಫ್ರೀ ಮಾಡಿಕೊಂಡು ಒಂದ್ಸಲ ವಿಸಿಟ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.